ಹಿಂದುಳಿದ ವರ್ಗ ನಿಗಮದಲ್ಲಿ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಫಲಾನುಭವಿಗಳಿಂದ 30,000 ಹಣ ಪಡೆದು ಆಯ್ಕೆ ಮಾಡುತ್ತಿದ್ದಾರೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರರು ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಮುಂದೂಡಿದ ತ್ರೈಮಾಸಿಕ ಕೆಡಿಪಿಯಲ್ಲಿ ನಿಗಮದ ಅಧಿಕಾರಿಗಳ ಮೇಲೆ ಗರಂ ಆದ ಶಾಸಕ ಶಿವರಾಮ್ ಹೆಬ್ಬಾರ್, ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ? ಫಲಾನುಭವಿಗಳ ಯಾದಿ ಪಡೆಯಲು ಶಾಸಕನಾದ ನನಗೆ 2 ವರ್ಷಗಳು ಬೇಕಾಗಿದೆ. ಜನಸಾಮಾನ್ಯರಿಗೆ ಹೇಗೆ ವಿಷಯ ತಿಳಿಯುತ್ತದೆ ಎಂದು ಪ್ರಶ್ನಿಸಿದ್ರು. ಹಿಂದುಳಿದ ವರ್ಗದ ನಿಗಮ, ಮರಾಠ, ಲಿಂಗಾಯತ ಸೇರಿದಂತೆ ಇನ್ನಿತರ ಜಾತಿಗಳು ಈ ನಿಗಮಗಳ ವ್ಯಾಪ್ತಿಗಳಲ್ಲಿ ಬರುತ್ತವೆ. ಕಾರವಾರದಲ್ಲಿ ಕುಳಿತುಕೊಂಡ ಅಧಿಕಾರಿಗಳು ಯಾವ ಮಾನದಂಡ ಇಟ್ಟುಕೊಂಡು ಫಲಾನುಭವಿಗಳ ಆಯ್ಕೆ ಮಾಡ್ತಾರೆ ಎಂದು ಸಭೆಯಲ್ಲಿ ಶಾಸಕರು ಪ್ರಶ್ನಿಸಿದ್ರು. ಶಾಸಕರು ಸಭೆಯಲ್ಲಿ ಅಧಿಕಾರಿಗಳಿಗೆ ಮುಂಡಗೋಡ ತಾಲೂಕಿನ ಏಜೆಂಟ್ ಯಾರು, ಫಲಾನುಭವಿಗಳಿಂದ 30,000 ಪಡೆದುಕೊಳ್ಳುವವರು ಯಾರು ಎಂದು ಪ್ರಶ್ನಿಸಿದಾಗ ಅಧಿಕಾರಿ ಉತ್ತರಿಸಿ, ನಾನು ನಿಗಮದ ಕ್ಲಾರ್ಕ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ, ಈ ಬಗ್ಗೆ ಏನೂ ಗೊತ್ತಿಲ್ಲ. ಮೇಲಾಧಿಕಾರಿಗಳು ಸೂಚನೆ ನೀಡಿದ್ದರಿಂದ ನಾನು ಸಭೆಗೆ ಬಂದಿದ್ದೇನೆ ಎಂದು ತಿಳಿಸಿದ್ರು. ಚುನಾವಣೆ ಅಧಿಕಾರಿಗಳಿಗೆ ನಮ್ಗೆ ಯಾರು ಕೇಳುವವೇ ಇಲ್ಲ. ನಾವು ಮಾಡಿದ್ದೇ ಸರಿ. ಏನೋ ಪರಿಸ್ಥಿತಿಗಳು ಬಿಟ್ಟಿದೆ. ನೀವೆಲ್ಲ ಜನಸಾಮಾನ್ಯರು ಬರುವಾಗಿಲ್ಲ, ಜನ ಹೋಗಿ ಭೇಟಿಯಾಗುವಾಗಿಲ್ಲ. ಭೇಟಿಯಾಗಿ ಕೊಟ್ಟಿದ್ದೇ ಉತ್ತರ ನನಗೆ ತರಿಸ್ಕೊಳ್ಳಿ ಕೆಲವು ವರ್ಷ ಆಗ್ತು ಅಂದ್ರೆ ಆ ಕಾಮನ್ ಪೀಪಲ್ಗೆ ಸಿಗತ್ತಾ ಇದು. ಒಟ್ಟೆ 21 ಡ್ರಿಲ್ ಆಗಿದೆ, 5 ಡ್ರಿಲ್ ಆಗಿಲ್ಲ. 5 ಡ್ರಿಲ್ ಯಾಕೆ ಆಗಿಲ್ಲ? ಅದು ಸರ್ ಮೊನ್ನೆ ರೀಸೆಂಟ್ ಆಗಿ ತಿಂಗಳು ಮಾಡಿದ್ದು ಸರ್. ಅಲ್ಲಿ ಆಮೇಲೆ 2 ಫಲಾನುಭವಿ ಅಂದ್ರೆ ಮೊದಲು ಏನೋ ಕೇಸ್ ಮಾಡಬೇಕು, ದಾಖಲಾತಿನೇ ಸರಿಯಾಗಿ ಓದಿರಲಿಲ್ಲ ಸರ್. ಅದು ದಾಖಲೆ ಸರ್ ನಾನೇ ರಿಜೆಕ್ಟ್ ಮಾಡಿದ್ದೀನಿ ಸರ್. ಈ 3 ಡ್ರಿಲ್ ಹಾಕಬೇಕು. ನೀನೇನು ಫಲಾನುಭವಿ ಆಯ್ಕೆ ಪಟ್ಟಿನ ಕೊಟ್ಟಿದ್ಯಲ್ವ? ಹೌದು ಸರ್. ನಾ ಆಯ್ಕೆ ಮಾಡಿ ಪಟ್ಟಿ ನಮ್ಮ ಕಡೆ ಇದೆ. ಇದೆ ಸರ್. ಏನು ಹಾಂ ಸರ್. ಈಗ ಇದು ಯಾವಾಗ ಮಾಡ್ತೀವಿ? ಈಗ ಯಾವಾಗ ಮಾಡ್ತೀವಿ? ಮುಂದಿನ ವಾರ ಮಾಡ್ತೀನಿ ಸರ್. ಈಗ ಬಿಸಿಲು ಬಿದ್ದಿದೆ. ಲಾಸ್ಟ್ ವೀಕ್ ಹೇಳಿದಕ್ಕೆ ಅವ್ರು ಇಲ್ಲ ಗಾಡಿ ಹೊಲದಲ್ಲಿ ಹೋಗ್ತಾ ಇಲ್ಲ ಅಂತ ಇಲ್ಲ. ಮುಂದಿನ ವಾರ ಮಾಡ್ತೀನಿ. ಅಂಬೇಡ್ಕರ್ ನಿಗಮ, ಪರಿಶಿಷ್ಟ ಜಾತಿ, ವಾಲ್ಮೀಕಿ ನಿಗಮ, ಆದಿ ಜಾಂಬವ ಮತ್ತು ಭೋವಿ ನಿಗಮದಲ್ಲಿ ಒಬ್ಬ ಅಧಿಕಾರಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಆದರೆ ಕಳೆದ 3 ವರ್ಷದಲ್ಲಿ ಕೊಳವೆ ಬಾವಿ ಕೊರೆಸಿ ವಿದ್ಯುತ್ ಸಂಪರ್ಕ ನೀಡದೆ ಈವರೆಗೂ ಪೂರ್ಣ ಮಾಡದಿದ್ದರಿಂದ ರೈತರಿಗೆ ಸಂಕಷ್ಟಕ್ಕೆ ದೂಡಿದಂತಾಗಿದೆ ಎಂದು ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿ 1 ತಿಂಗಳಿನ ಒಳಗೆ ಎಲ್ಲಾ ನಿಗಮದಲ್ಲಿ ಆಯ್ಕೆಯಾದ ಫಲಾನುಭವಿಗಳ ಹೊಲಗಳಿಗೆ ವಿದ್ಯುತ್ ಕಲ್ಪಿಸಿ ನೀರು ದೊರಕುವಂತಾಗಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ರು. ನನ್ನ ಗದ್ದೆಗೆ ಕೊಳವೆ ಬಾವಿ ಹೊಡಿಸಲು ಕಾರವಾರದ ಚೌಹಾಣ್ ಎಂಬ ಅಧಿಕಾರಿಗೆ ಭೇಟಿಯಾದ ಸಮಯದಲ್ಲಿ ಟೆಂಡರ್ ಮುಗಿದಿದೆ ಎಂದು ತಿಳಿಸಿದ್ರು. ಆದ್ರೆ ನಮ್ಮ ಪಕ್ಕದಲ್ಲಿಯೇ ಕೊಳವೆ ಬಾವಿ ಹೊಡೆದು ಹೋದ್ರು. ಇವರು ಯಾವ ರೀತಿ ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಾರೆ ಎಂದು ಮೊದಲು ತಿಳಿಸಬೇಕು ಎಂದು ಮರಾಠ ಸಮುದಾಯದ ಮುಖಂಡ ಪಿಜಿ ಪಾಟೀಲ್ ಹೇಳಿದ್ರು. ಹೊಡೆದ್ರೆ ಕೇಳಿದ್ರೆ ಅದು ಟೆಂಡರ್ ಮುಗಿದೈತಿ ಅಂತ ಹೇಳಿದ್ರು. ನಿಮ್ಮ ಹತ್ರ ಒಂದ್ಸರಿಗೆ ಬೆಟ್ಟ ನನಗೆ ಏನು ಗೊತ್ತಿಲ್ಲ ಅಂತ ಇದು ಏನಾಯ್ತು ಮುಂಡ್ಗೋಡ ತಾಲೂಕು ಒಂದು ಕಡೆ ಹೊಡೆದಾರ, ಯಾರಿಗೆ ಬೇಕು ಬಂದ್ರೆ ಹೊಡೆದಾರ, ಬಾಜು ಇದ್ರು ಹೊಡೆದು ಹೋಗಿಲ್ಲ ಇವರು. ನಾ ಚೌಹಾಣರ ಹತ್ರ ಹೋಗಿ ಬಂದೆ. ಕಳೆದ 3 ವರ್ಷದಿಂದ ಮುಂಡಗೋಡ ತಾಲೂಕಿನಲ್ಲಿ ಕೊಳವೆ ಬಾವಿ ಹೊಡಿಸಿ ಹಾಗೆ ಬಿಟ್ಟಿದ್ದಾರೆ. ವಿದ್ಯುತ್ ಕಲ್ಪಿಸಿಲ್ಲ. ಇದರ ಜೊತೆ ಹಣ ನೀಡಿದವರಿಗೆ ಮಾತ್ರ ಕೊಳವೆ ಬಾವಿ ಹಾಗೂ ನಿಗಮದಲ್ಲಿ ಹಣ ನೀಡಿದವರಿಗೆ ಮಾತ್ರ ನೀಡಲಾಗುತ್ತದೆ. ನಿಗಮದಲ್ಲಿ ಅವ್ಯವಹಾರದ ಬಗ್ಗೆ ತನಿಖೆಯಾಗಬೇಕು ಎಂದು ದಲಿತ ಮುಖಂಡ ಚಿದಾನಂದ ಹರಿಜನ ಆಗ್ರಹಿಸಿದರು. ಮಳೆಯಿಂದ ಕಾಲೇಜು ಕಟ್ಟಡದ ಮೇಲ್ಛಾವಣಿ ಸೋರುತ್ತಿದ್ದು ಪಿಡಬ್ಲ್ಯೂಡಿ ಅಧಿಕಾರಿಗಳು ಪರಿಶೀಲಿಸಿ ದುರಸ್ತಿ ಕಾರ್ಯ ತಕ್ಷಣವೇ ಆರಂಭಿಸಬೇಕೆಂದು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ ಆರ್.ವಿ. ದೇಶಪಾಂಡೆ ಹೇಳಿದರು. ಹಳಿಯಾಳ್ ಪಟ್ಟಣದ ಅಂಚಿನಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕಾಲೇಜು ಅಭಿವೃದ್ಧಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜುಲೈ 3 ಹಾಗೂ 4ರಂದು ಕಾಲೇಜಿಗೆ ನ್ಯಾಕ್ ತಂಡ ಭೇಟಿ ನೀಡಲಿದ್ದು
ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಚಂದ್ರಶೇಖರ್ ಲಮಾಣಿ ತಿಳಿಸಿದಾಗ ಕಾಲೇಜಿಗೆ ಬೇಕಾಗಿರುವ ಆಸನಗಳ ವ್ಯವಸ್ಥೆ ಇತರೆ ವ್ಯವಸ್ಥೆಗಳನ್ನು ಮಾಡಲಾಗುವುದು ಎಂದು ಶಾಸಕ ಆರ್.ವಿ. ದೇಶಪಾಂಡೆ ತಿಳಿಸಿದರು. ಕಾಲೇಜಿನ ತರಗತಿಯಲ್ಲಿ ವಿದ್ಯಾರ್ಥಿಗಳು ಹಾಜರಾಗದೇ ಇದ್ದರೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಿ. ವಿದ್ಯಾರ್ಥಿಗಳು ತರಗತಿ ಹಾಜರಾಗದೆ ಪಟ್ಟಣದಲ್ಲಿ ತಿರುಗುತ್ತಾರೆ. ಅಂತವರ ಪಾಲಕರಿಗೆ ಸಂಪರ್ಕಿಸಿ ತಿಳಿಸಿ. ಅಲ್ಲದೆ ಕಾಲೇಜ್ ಆವರಣದಲ್ಲಿ ಪುಂಡರು ಉಡಾಳರು ಇದ್ರೆ ಅಂತವರನ್ನ ಕಾಲೇಜಿನಿಂದ ತೆಗೆದುಹಾಕಿ. ಇವರು ಸಮಾಜಕ್ಕೆ ಅವಶ್ಯಕತೆಯೇ ಇಲ್ಲ ಎಂದು ಗುಡುಗಿದ್ರು. ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ಸಂಚಾಲಕ ಡಾಕ್ಟರ್ ಪರಮಾನಂದ ದಾಸರ, ಸಾಂಸ್ಕೃತಿಕ ಸಹ ಸಂಚಾಲಕ ರಾಮಕೃಷ್ಣ ಗೌಡ, ಸುಭಾಷ್ ಕೋರ್ವೇಕರ್, ಅಜರ್ ಬಸ್ರಿಕಟ್ಟಿ, ಸುಮಂಗಲ ಅಂಗಡಿ ಇತರರು ಇದ್ದರು. ಈ ಕಂಪ್ಯೂಟರ್ ಲ್ಯಾಬ್ ಸರ್, ಈ ರೀತಿ 2 ಲ್ಯಾಬ್ ಇದೆ. ಆಮೇಲೆ ಹೊಸ ಬಿಲ್ಡಿಂಗ್ ಅಲ್ಲಿ ಇನ್ನೊಂದು ಲ್ಯಾಬ್ ಮಾಡೋದು ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಸರ್. ಅಲ್ಲಿ ಮಕ್ಕಳಿಗೆ ಒಂದು ಲ್ಯಾಬ್. ಆಮೇಲೆ ಇದು ಮಲ್ಟಿ ಜಿಮ್ ಸರ್. ತಾವು ಇವರಿಗೆ ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ಗೆಲ್ಲ ಡೈರೆಕ್ಟರ್ಗೆಲ್ಲ ಫೋನ್ ಮಾಡಿ ಮಲ್ಟಿ ಜಿಮ್ ಒಳ್ಳೆ ಒಂದು ಮಲ್ಟಿ ಜಿಮ್ ಇದೆ ಸರ್. ಆಮೇಲೆ ಅದ್ರ ಜೊತೆ ಇದು ನಮ್ಮ ವಿದ್ಯಾರ್ಥಿ ನಿಲಯ. ಸೊ ಇದರಲ್ಲಿ ಒಂದು ನಮ್ಮ ಮಹಾವಿದ್ಯಾಲಯದಿಂದ 30 ರಿಂದ 35 ವಿದ್ಯಾರ್ಥಿನಿಯರು ಓದ್ತಾ ಇದ್ದಾರೆ ಸರ್. ಸೊ ಇದನ್ನು ನಮ್ಮ ಸೋಷಲ್ ವೆಲ್ಫೇರ್ ಆಫೀಸಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಸರ್. ಸೊ ಅವರ ವಾರ್ಡನ್ನು ಊಟ ಎಲ್ಲ ಅವ್ರದ್ದು ನೋಡ್ಕೊಂತಾರೆ ಸರ್. ನೆಕ್ಸ್ಟ್ ಇಂಗ್ಲಿಷ್ ಬದುಕಿನ ಭಾಷೆ, ಕನ್ನಡ ನಮ್ಮ ನೆಲದ ಭಾಷೆ, ದಿನನಿತ್ಯ ಚಟುವಟಿಕೆಯ ಭಾಷೆ ಮತ್ತು ನಮ್ಮ ಸ್ವಾಭಿಮಾನದ ಭಾಷೆಯಾಗಿದೆ. ಮನೆಯಲ್ಲಿ ನಿಮ್ಮ ತಾಯಿ ಭಾಷೆ ಬಳಸಿ, ಆಡಳಿತದಲ್ಲಿ ಸಮಾಜದೊಳಗೆ ನೆರೆದ ತಾಯಿ ಕನ್ನಡ ಭಾಷೆ ಬಳಸಿ ಎಂದು ಯಲ್ಲಾಪುರ ಕ್ಷೇತ್ರ ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು. ಯಲ್ಲಾಪುರ ಪಟ್ಟಣದ ಟಿಎಂಎಸ್ ಸಭಾಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಕನ್ನಡ ಭಾಷೆಯಲ್ಲಿ 100 ಅಂಕ ಗಳಿಸಿದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ಸಮಾರಂಭದ ಉದ್ಘಾಟನೆ ನೆರವೇರಿಸಿ ಮಾತನಾಡಿ, ಸಾಹಿತ್ಯ ಪರಿಷತ್ತು ಆ ದಿಸೆಯಲ್ಲಿ ಕನ್ನಡ ಪರ ಉತ್ತಮ ಕಾರ್ಯಕ್ರಮಗಳನ್ನು ಜಿಲ್ಲಾಧ್ಯಕ್ಷ ವಾಸರೆ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿರುವುದಕ್ಕೆ ಅಭಿನಂದಿಸುತ್ತೇನೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ ಬಗ್ಗೆ, ನೆಲದ ಬಗ್ಗೆ, ಜನದ ಬಗ್ಗೆ ನಾವು ಕನ್ನಡಿಗರ ಪ್ರೀತಿಯನ್ನು ಇಟ್ಕೊಳ್ಳೋದು. ಕನ್ನಡದ ಬಗ್ಗೆ ಮತ್ತೆ ಯಾವ ಪ್ರೀತಿ ಇಟ್ಕೊಳ್ಳೋದಕ್ಕೆ ಬೇಕು? ಇಂಗ್ಲೀಷ್ ಇವತ್ತು ಬದುಕಿನ ಭಾಷೆ, ಇಂಗ್ಲೀಷ್ ಇವತ್ತು ವಿಶ್ವದ ಭಾಷೆ. ನಾನು ಇಂಗ್ಲೀಷನ್ನು ಕಮೆಂಟ್ಸ್ ಮಾಡೋದಿಲ್ಲ. ಅನೇಕ ಜನ ಸಾಹಿತ್ಯ ಮಾತನಾಡೋದು ಕೂಡ ಉತ್ತರ ಕೊಡ್ತಿದ್ದೆ. ಸಚಿವನಾಗಿದ್ದಾಗ ಮಂಡ್ಯದಲ್ಲಿ ಸತತ 2 ವರ್ಷಗಳಿಂದ ಕನ್ನಡ ಭಾಷೆಯಲ್ಲಿ 100 ಅದಕ್ಕೂ ಮೀರಿದ ಅಂಕ ಗಳಿಸಿದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸಮಾಜದೆದುರು ಸನ್ಮಾನಿಸುವ ವಿಧಾಯಕ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದು, ಈ ಬಾರಿಯೂ ಜಿಲ್ಲೆಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಇದರಿಂದ ಪ್ರತಿ ವರ್ಷ ಹೆಚ್ಚು ಮಕ್ಕಳು ಕನ್ನಡದಲ್ಲಿ ಸಾಧನೆ ಮಾಡಲು ಪ್ರೇರಣೆಯಾಗಲಿದೆ. ನಾವು ಆಂಗ್ಲ ಭಾಷೆ ವಿರೋಧಿಗಳಲ್ಲ. ಈ ನೆಲದ ಕನ್ನಡ ಭಾಷೆಗೆ ಹೆಚ್ಚಿನ ಪ್ರಾಶಸ್ತ್ಯವಿರಲಿ ಎನ್ನುವುದು ನಮ್ಮ ಆಶಯವಾಗಿದೆ. ಮುಂದೊಂದು ದಿನ ನಿಮ್ಮ ಮೇರು ಮಟ್ಟದ ಸಾಧನೆಗೆ ನಮ್ಮ ಈ ಸಣ್ಣ ಸನ್ಮಾನವು ಪ್ರೇರಣೆಯಾಗಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಬಿಎನ್ ವಾಸರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ತಮಿಳು ಯಾವ ಸಾಹಿತ್ಯ, ಯಾವ ಭಾಷೆಯ ಸಾಹಿತ್ಯ? ಕನ್ನಡ. ಕನ್ನಡದಲ್ಲಿ ಏನು ತಗೊಂಡ್ರು ಲಾಸ್ಟ್ ದೊಡ್ಡ ಪ್ರಶಸ್ತಿ? ಒಬ್ಬ ತಮಿಳು. ಸಾರ್ಥಕ ಸದುದ್ದೇಶದ ಕನ್ನಡ ಪರ ಕಾರ್ಯಕ್ರಮದ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತು ತಾಲೂಕ್ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎನ್ಆರ್ ಹೆಗಡೆ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಖಜಾಂಚಿ ಮುರ್ತುಜಾ ಹುಸೇನ್ ಆನೆಹುಸೂರ್ ಮಾತನಾಡಿ ಸನ್ಮಾನಿತ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು. ವೇದಿಕೆಯಲ್ಲಿ ಸಹ ಶಿಕ್ಷಕ ಸಂಘದ ಜಿಲ್ಲಾಧ್ಯಕ್ಷ ಅಜಯ್ ನಾಯಕ್, ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷ ಟಿವಿ ಕುಮಾರ್ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳ ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿತು. ಕಸಪ ತಾಲೂಕು ಘಟಕದ ಗೌರವ ಕಾರ್ಯದರ್ಶಿ ಜಿಎನ್ ಭಟ್ ತಟ್ಟಿಗದ್ದೆ, ಅಧ್ಯಕ್ಷ ವಿದ್ವಾನ್ ಸುಬ್ರಹ್ಮಣ್ಯ ಭಟ್, ಕಸಪ ಗೌರವ ಕಾರ್ಯದರ್ಶಿ ಸಂಜೀವ್ ಹೊಸ್ಕೇರಿ, ಕೇಬಲ್ ನಾಗೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಯಲ್ಲಾಪುರ ತಾಲೂಕಿನ ವಿವಿಧ ಶಾಲೆಗಳ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು. ಮನೆ ಅಂಗಡಿಯಲ್ಲಿ ನೀಡಿದ ತಿಂಡಿ, ಬೀದಿಯಲ್ಲಿ ಬಿದ್ದ ಹಳಸಲು ಪದಾರ್ಥ ತಿಂದು ಸ್ವಲ್ಪ ವಿಶ್ರಾಂತಿಗೆಂದು ಬಸ್ಸಡಿ, ರಸ್ತೆ ಅಂಚಿನಲ್ಲಿ ಮಲಗುವ ದನಗಳಿಗೆ ವಾಹನ ಬಡಿದು ಅಪಘಾತವಾಗುವುದು ಗೋಕರ್ಣದಲ್ಲಿ ದಿನೇ ದಿನೇ ಹೆಚ್ಚುತ್ತಿದ್ದು ಮೂಕ ಪ್ರಾಣಿಯ ನರಕಯಾತನೆ ಹೇಳತೀರದಾಗಿದೆ.
ಕಳೆದ 3 ದಿನದ ಹಿಂದೆ ಗೋಕರ್ಣದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದ ಆವಾರದಲ್ಲಿ ಗಂಡು ಕರುವಿಗೆ ಬಸ್ ಬಡಿದು ಎಲುಬು ತುಂಡಾಗಿ ಯಾತನೆ ಅನುಭವಿಸುತ್ತಿತ್ತು. ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಪ್ರಾಣಿ ಪ್ರಿಯ ಸುಜಯ್ ಶೆಟ್ಟಿ ಸ್ಪಂದಿಸಿ ಪಶುವೈದ್ಯ ಸಹಾಯಕರು ಕರೆತಂದು ತುರ್ತು ಚಿಕಿತ್ಸೆ ಕೊಡಿಸಿದ್ದರು. ನಂತರ ಬಸ್ ನಿಲ್ದಾಣದಲ್ಲೇ ಆಶ್ರಯ ನೀಡಲಾಗಿತ್ತು. ಶನಿವಾರ ಮತ್ತಷ್ಟು ನರಳಾಟ ಜಾಸ್ತಿಯಾದ ಕಾರಣ ಪಶು ಸಂಜೀವಿನಿ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಹೆಚ್ಚಿನ ಚಿಕಿತ್ಸೆ ನೀಡಲಾಗಿದೆ. ಆದರೆ ಇದರ ನಿರಂತರ ಆರೈಕೆಗೆ ಕನಿಷ್ಠ 3 ರಿಂದ 4 ತಿಂಗಳು ಬೇಕಾಗಿದ್ದು ನೋಡಿಕೊಳ್ಳುವವರೇ ಇಲ್ಲವಾಗಿದ್ದಾರೆ. ಬಾವಿಕೊಡ್ಲದ ಹತ್ತಿರ ವಾಹನ ಹಾಯಿಸಿದ ಪರಿಣಾಮ ಬೀಡಾಡಿ ದನ ಗಂಭೀರ ಗಾಯಗೊಂಡಿದ್ದು ಊರಿನವರ ಚಿಕ್ಕ ಪ್ಲಾಸ್ಟಿಕ್ ತಾಡ್ಪಾಲ್ ಚಪ್ಪರ ಮಾಡಿ ಆಶ್ರಯ ಕಲ್ಪಿಸಿದ್ದಾರೆ. ಕಳೆದ ವಾರ ಹನೇಹಳ್ಳಿಯ ರಸ್ತೆ ಅಂಚಿನಲ್ಲಿ ಮಲಗಿದ್ದ ಹಸುವಿನ ಮೇಲೆ ವಾಹನ ಹಾಯಿಸಿ ಪರಾರಿಯಾಗಿದ್ರು. ಇದರಂತೆ ಇನ್ನು ಅನೇಕ ಕಡೆ ಗೋವುಗಳು ಗಾಯಗೊಂಡು ಚಿಕಿತ್ಸೆ ದೊರೆಯದೆ ನರಳಾಡುತ್ತಿರುವುದು ಗೋಕರ್ಣದಲ್ಲಿ ಕಂಡು ಬರ್ತಿದೆ. ಕುಮಟಾ ಹೊನ್ನಾವರ ತಾಲೂಕಿನ ಗೋಶಾಲೆಗಳನ್ನ ವಿಚಾರಿಸಿದ್ರೆ ತಮ್ಮಲ್ಲಿ ಸಾಕಷ್ಟು ದನಗಳಿದ್ದು ಜಾಗ ಭರ್ತಿಯಾಗಿದೆ ಎನ್ನುತ್ತಾರೆ. ಅಲ್ಲದೆ ಕಟುಕರ ಕೈಯಿಂದ ರಕ್ಷಿಸಿದ ದನಗಳನ್ನ ಗೋಶಾಲೆಯಲ್ಲಿ ಬಿಡ್ತಾರೆ. ಇದರ ಜೊತೆ ಗಾಯಗೊಂಡ ಹಾಗೂ ವಯಸ್ಸಾದ ಗೋವುಗಳನ್ನ ಜನರು ತಂದು ಬಿಟ್ಟು ಹೋಗುತ್ತಿರುವ ಕಾರಣ ಮತ್ತೆ ಸೇರಿಸಿಕೊಳ್ಳುವುದು ಅಸಾಧ್ಯ ಎಂದು ಕೈಚೆಲ್ಲುತ್ತಾರೆ. ಅಲ್ಲದೆ ಸರ್ಕಾರದಿಂದ ಗೋಶಾಲೆ ನಿರ್ವಹಣೆಗೂ ಹಣ ಬರದ ಕಾರಣ ವೆಚ್ಚ ಭರಿಸೋದೇ ಸವಾಲು ಎಂದು ಗೋಶಾಲೆಯವರು ಹೇಳುತ್ತಿದ್ದು, ಈ ಬಗ್ಗೆ ಸರ್ಕಾರ ಗಮನಹರಿಸಿ ಹೆಚ್ಚಿನ ಅನುದಾನ ನೀಡಿ ಗೋವಿನ ರಕ್ಷಣೆಗೆ ಮುಂದಾಗಬೇಕು ಎಂಬ ಆಗ್ರಹವೂ ಕೇಳಿ ಬರ್ತಿವೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನು ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.